ಸಾರಿಗೆ ಕಾರ್ಮಿಕರು ಏನೋ ಸರ್ಕಾರಿ ನೌಕರಗಾರನಾಗಿ ಮಾಡ್ಬೇಕಂತ ಏನು ಪ್ರತಿಭಟನೆ ಮಾಡ್ತಾ ಇದಾರ ಅವರ ಬೆಂಬಲಾರ್ಥಕವಾಗಿ ವಿವಿಧ ಸಂಘಟನೆಗಳೊಂದಿಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ದಯಮಾಡಿ ಇವತ್ತೇನು ಸಾರಿಗೆ ಇಲಾಖೆಯಲ್ಲಿ ನಾನು 9 ವರ್ಷ ಕೆಲಸ ಮಾಡಿ ಅಲ್ಲಿ ಆಗ್ತಕ್ಕಂಥ ನೋವುಗಳನ್ನ ನಾನು ಕೂಡ ಅನುಭವಿಸಿದ್ದೀನಿ. ಆ ಒಂದು ಕಿರಿಕಿರಿಯಿಂದಲೇ ನಾವು ಹೊರಗಡೆ ಬಂದಿದ್ರು. ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ದಿನ ಡ್ಯೂಟಿ ಬಂದ್ರೆ ಇವತ್ತು ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ 24 ಗಂಟೆ ಡ್ಯೂಟಿ ಮಾಡ್ತದೆ, ಅದೇ ರೀತಿಯಾಗಿ ಸಾರಿಗೆ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಅಂತ ಇಲಾಖೆ ಯಾರಾದ್ರೂ ಅವರ ಕುಟುಂಬಗಳಲ್ಲಿ ಮರಣ ಹೊಂದಿದ್ರೆ, ಅವ್ರ ಸಂಬಂಧಿಕರು ಏನಾದ್ರೂ ಕಾರ್ಯಗಳಿದ್ರೆ ಹೋಗ್ಲಿಕ್ಕಂತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿ ಇವತ್ತು ಸರ್ಕಾರಕ್ಕೆ ಆದಾಯವನ್ನ ಕೊಡ್ತಕ್ಕಂತ ಏಕೈಕ ಸಂಸ್ಥೆ ಏನಾದ್ರೂ ಇದ್ರೆ ಅದು ಸಾರಿಗೆ ಸಂಸ್ಥೆ ಅಂತ ಹೇಳ್ಬೋದು. ಮತ್ತೆ ಏನು ಕಾರ್ಮಿಕರೇನು ಅನಾರೋಗ್ಯದಿಂದ ಒಳಪಟ್ಟಂತ ನಂತರ ಅವರ ಚಿಕಿತ್ಸೆಗೆ ವೆಚ್ಚವನ್ನು ಮಾಡಿದಂತ ಹಣವನ್ನ ದಾಖಲಾತಿಗಳನ್ನ ಸಂಸ್ಥೆ ಕೊಟ್ರೆ ಸಂಸ್ಥೆ 1 ವರ್ಷ 2 ವರ್ಷ ಅದು ಸತತ 5 ವರ್ಷ ನಂತರ ಕೂಡ ಬಿಲ್ ಅನ್ನ ಕೊಡುವಂತ ವ್ಯವಸ್ಥೆ ಈ ಒಂದು ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇದೆ. ವಂಚಿತರಾಗಿದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತು ಅವರ ಆರೋಗ್ಯವನ್ನ ಬಿಲ್ಗಳನ್ನ ಮಾಡಬೇಕಾದ್ರೆ ಅವರು ಸಾಕಷ್ಟು ಕಚೇರಿಗಳಿಗೆ ನೌಕರಿ ಬಿಟ್ಟು ಹೋಗಿಲ್ಲ. ಅಲ್ಲಿ ನೌಕರಿಗೂ ಬಿಟ್ಟು ಹೋದ್ರೆ ಮತ್ತೆ ಇಲ್ಲಿ ಅಬ್ಸೆಂಟ್ ಆಗ್ತಾರೆ. ಈ ಉದ್ದೇಶದಿಂದ ಇವತ್ತು ಯಾವುದೇ ರೀತಿಯಾದಂತಹ ಸೌಲಭ್ಯಗಳಲ್ಲಿ ವಂಚಿತರಾಗಿಲ್ಲ. ಆಮೇಲೆ 1 ವರ್ಷದಾಗ ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ 1 ತಿಂಗಳು 15 ದಿನ ಹೊರಗಡೆ ಹೋಗ್ಲಿಕ್ಕೆ ಅನುಮತಿ ಕೊಡ್ತಾರೆ ಕುಟುಂಬಕ್ಕೆ. ಆದ್ರೆ ಕುಟುಂಬದವರು ಏನು 1 ವರ್ಷದಿಂದಲೂ ಕೂಡ ಅವ್ರೇನು ಸಾರಿಗೆ ಸಂಸ್ಥೆಯಲ್ಲಿ ದಿನನಿತ್ಯ ಏನು ರಾತ್ರಿ ಹಗಲು ಇರುಳು ಅನ್ನೋದೇ ದುಡಿತಾ ಇದ್ರೆ ಏನು ವಸ್ತಿ ಈಗ ಒಂದು ಶೆಡ್ಯೂಲ್ ಇರುತ್ತೆ, ಅದು ಹೋಗಿ ಒಂದು ಗ್ರಾಮದಲ್ಲಿ ಗಾಡಿ ವಸ್ತಿ ಆಗುತ್ತೆ. ಅಲ್ಲಿ ಮಕ್ಕಳು ಬೆಳಿಗ್ಗೆ 6 ಗಂಟೆಗೆ ಬರ್ತಾರ ಡ್ಯೂಟಿ, ಮನೆ ಬಿಟ್ಟು ಹೋಗಿರ್ತಾರ. ಆದ್ರೆ 15 ರೂಪಾಯಿ ಕೊಡ್ತಾ ಇದ್ರು, ಅದನ್ನು ಕೂಡ ಕಸ್ಕೊಂಡಿದಾರ. 15 ರೂಪಾಯಿ ಕೊಡ್ತಾ ಇಲ್ಲ. ಆಮೇಲೆ ಶಾಪಿಂಗ್ ಬಿಲ್ ಈಗೇನು ಬಡ್ಡಿ ಹಾಕೊಂಡಿರ್ತಾರ ಅವರು ಕಂಡಕ್ಟರ್ ಡ್ರೈವರ್, ಆ ಒಂದು ವಾರ ಗಂಟೆ ಆ ಬಡ್ಡಿನ ಬಿಚ್ಚೋದಿಲ್ಲ. ಹಂಗ ಡ್ಯೂಟಿ ಬೇಗ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಡ್ಯೂಟಿ ಹಾಕ್ತಾರ. ಪಾಪ ಅದೇ ಬಡ್ಡಿಯಲ್ಲೇ ಹೋಗ್ತಾ ಇರ್ತಾರ. ಆ ಬಡ್ಡಿಗಳು ವಾಸನೆಯ ತಡ್ಕೊಂಡು ಸಾರ್ವಜನಿಕರಿಗೆ ಸೇವೆಯನ್ನ ಮಾಡ್ತಕ್ಕಂತ ಏನಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಸಾರಿಗೆ ಇಲಾಖೆಯವರು ಮಾಡ್ತಾರೆ. ಅಂತ ಒಂದು ನೋವುಗಳನ್ನ ಪಟ್ಟು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಅವರ ನೋವುಗಳನ್ನ ಬದಿಗೊಟ್ಟು ನನ್ನ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಅವರ ಜೀವನವನ್ನು ತ್ಯಾಗ ಮಾಡಿ ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕೆ ಬಂದಂತ ಒಂದು ಸಾರಿಗೆ ಕಾರ್ಮಿಕರನ್ನ ಶೀತ ಪದ್ಧತಿಯಂತೆ ದುಡಿಸ್ಕೊಂತ ಇರುವಂತ ಸರ್ಕಾರಕ್ಕೆ ಇವತ್ತು ಶತಮಾನಗಳಿಂದ ಏನೋ ಪ್ರತಿಭಟನೆ ಮಾಡಿರ್ಲಿಲ್ಲ. ಇವತ್ತು ದೃಢವಾಗಿ ನಿರ್ಧಾರವನ್ನ ಮಾಡಿಕೊಂಡು ಈ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ. ಅವರಿಗೆ ನಾವು ಬೆನ್ಗಾವಲಾಗಿ ಇವತ್ತೇನು ಬೆಂಗಳೂರು ಗ್ರಾಮದಲ್ಲಿ ಕೋಡಳ್ಳಿ ಚಂದ್ರಶೇಖರ್ ಅವರು ರೈತ ಸಂಘದಿಂದ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಬೆಂಬಲವನ್ನ ನಾವು ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವರ ನಮ್ಮ ಸಂಘಟನೆಯನ್ನ ಅವ್ರು ಯಾವಾಗಲೂ ಬೆನ್ಗಾವಲಾಗಿ ನಿಂತ್ಕೊಂತವಿ. ನಂತರ ಇವರ ಡ್ಯೂಟಿಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಏರುಪೇರುಗಳಿವೆ, ಅವುಗಳನ್ನ ಸರಿಪಡಿಸುವಂತೆ ವ್ಯವಸ್ಥೆ ಆಗಬೇಕು. ಮತ್ತು ಸರ್ಕಾರ ಏನು ಇವರ ಬೇಡಿಕೆ ಕುಂದು ಕೊರತೆಗಳದಾದವೋ ಅವನ ಶೀಘ್ರದಲ್ಲೇ ಅವನ ಈಡೇರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಆತ್ಮಹತ್ಯೆಗಳ ಏನಾದ್ರು ಆದ್ರೆ, ಆ ಕುಟುಂಬಗಳಲ್ಲಿ ಏನಾದ್ರು ಆತ್ಮಹತ್ಯೆಗಳಾದ್ರೆ ಅದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಹೋಗ್ಬೇಕು. ಆ ನಂತರ ಇವತ್ತು ದುರದೃಷ್ಟ ಏನಪ್ಪಾ ಅಂದ್ರೆ ಪೆನ್ಷನ್, ಇದು ಒಂದು ಘಟನೆ ಕೇಳ್ಬಿಟ್ರೆ ಪೆನ್ಷನ್ ದುಡ್ಡ 500 ರೂಪಾಯಿ ರೀ, 1000 ರೂಪಾಯಿ 2000 ರೂಪಾಯಿ ಕೊಡ್ತಾರ ಪೆನ್ಷನ್. ಒಬ್ಬ 47 ರೂಪಾಯಿ ತಗೊಂತಾರ ಅಂದ್ರೆ ಪೆನ್ಷನ್ 2000 ರೂಪಾಯಿ ಎಲ್ಲಿ ಸಾಲ್ತತ್ರಿ? 2000 ರೂಪಾಯಿ. ಮತ್ತೆ ಅವ್ರ ಪೆನ್ಷನ್ 500 ರೂಪಾಯಿ ಇದೆ ಒಬ್ಬೊಬ್ಬರಿಗೆ. ಈಗಲೂ ಕೂಡ 500 ರೂಪಾಯಿ ತಗೊಂತ ಇದ್ರ ಪೆನ್ಷನ್. ಅದಕ್ಕೆ ನಂತರ ಈಗೇನು ಈ ಮುಗಿದ ನಂತರ ಇವ್ರೇನು ವೃತ್ತಿಯಿಂದ 60 ವರ್ಷ ಆದ ನಂತರ
ಅಲ್ಲಿ ಪಾಸ್ಗಳನ್ನ ಕೊಡುವುದರಲ್ಲಿ ಅವ್ಯವಹಾರಗಳ ನಡೀತಾ ಇದೆ, ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಇವರಿಗೆ ಬರತಕ್ಕಂತ ಸೌಲಭ್ಯಗಳನ್ನ ಕಡಿತಗೊಳಿಸಿದ್ದಾರೆ. ಅವುಗಳನ್ನೆಲ್ಲವುಗಳನ್ನ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದೆ. ಕೂಡಲೇ ಸರ್ಕಾರ ಜನಪರ ಇದ್ರೆ, ಜನಪರ ಕಾಳಜಿ ಇದ್ರೆ ಬೇಗನೆ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ಒಂದು ರಾಣೆಬೆನ್ನೂರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆಗಿರುವಂತ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಏನು ಪ್ರತಿಭಟನೆ ಇವತ್ತೇನು ನಡೆದಿದೆ, ಇದು ಬೇಡಿಕೆ ಈಡೇರು ಕಂಟಿನ್ಯೂ ಆಗಿ ನಡೀಬೇಕು. ಯಾವುದೇ ಕಾರಣಕ್ಕೂ ಸಿಬ್ಬಂದಿಗಳು ಯಾವ ಒಂದು ಕಾರ್ಯಗಳಿಗೆ ಎದುರದೆ ನಮ್ಮ ಧೈರ್ಯದಿಂದ ಕೂತ್ರೆ ಈ ಬೇಡಿಕೆ ಈಡೇರ್ತದೆ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತದೀನಿ. ಜೈ ಹಿಂದ್, ಜೈ